ಮಾಡ್ತೀವಿ. ನಾವು ಅವ್ರಿಗೆ ಯಾವ ತರ ಗಡಿ ಕೊಡ್ಬೇಕು? 1 ಕ್ವಿಂಟಲ್ ಕಡಿಮೆ ಆದ್ರೆ ಇಸ್ಕೊಳಲ್ಲ. ನಮಗೆ ಬೆಳೆ ಆದ್ರೆ ಸರ್ ಈಗ ಮಾಲ್ ತಗೊಂಡೋಗಿ ನಾವ್ ಯಾವ ತರ ಮಾಡ್ಬೇಕು? ವಿಷ ಕುಡಿಬೇಕಷ್ಟೇ. ಅವಾಗ ಏನಾಗಿದೆ ಇದು ಮಾಲು? ಎಲ್ಲ ಹುಳ ಆಗಿದೆ, ಕುಟ್ಟೆ ಹುಳ ಹೊಡೆದಿದೆ. ಎಲ್ಲಾನು ನಾವ್ ಯಾವ ತರ ಮಾಡ್ಬೇಕು ಹೇಳಿ ಇದನ್ನ? ನೀವು ಸೀಡ್ಸ್ ಕೊಟ್ಟಿರೋದು ರೈತರು ತಾನೇ? ರೈತರು ಕೊಟ್ಟಿರೋ ತಾನೇ? ರೈತರು ಸೀಡ್ಸ್ ತಗೊಂಡು ರಸೀದಿ ಹಾಕಿದ್ದಾರೆ, ಹೌದಾನೆ? ಈ ಕೃಷಿ ಇಲಾಖೆಯಲ್ಲಿ ಮೇಡಮ್ ಮುಖಾಂತರ ತಗೊಂಡು ಹಾಕಿದ್ದಾರೆ, ಹೌದಾನೆ? ನೀವು ಸೀಡ್ಸ್ KCC ಇಂದ ಕೊಡ್ತಿರೋ ತಾನೆ? ಹೌದಾನೆ? ನೀವು ಕೊಟ್ಟಿರೋದು ಯಾವ ತರ ಇದೆ ಸೀಡ್ಸ್? ನೀವು ರೈತರಿಗೆ ಯಾವ ತರ ಕೊಡ್ಬೇಕು ಅಂತ ನಿಮ್ ಕಾನೂನು ಹೇಳುತ್ತೆ ನಿಮಗೆ? ಕೊಡ್ಬೇಕು ಸರ್. ಇವಾಗ ವೆದರ್ ಸ್ವಲ್ಪ ಚೇಂಜ್ ಆಗ್ತಿರೋದ್ರಿಂದ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗ್ತಿದೆ ಸರ್. ನಾವು ತುಂಬಾ ಫ್ಯೂಮಿಗೇಷನ್ ಸ್ಪ್ರೇಯಿಂಗ್ ಎಲ್ಲ ಮಾಡ್ತೀವಿ ಸರ್, ಎವ್ರಿ ವೀಕ್ ಮಾಡ್ತೀವಿ ಸರ್. ಇಫ್ ಇನ್ ಕೇಸ್ ಏನಾದ್ರೂ ಸಮಸ್ಯೆ ಆಗಿದ್ರೆ ಮತ್ತೆ ಸರಿ ಮಾಡಿಸಿ. ಏನಾರ ಸಮಸ್ಯೆ ಅಂದ್ರೆ ಯಾವ ತರ? ಅಲ್ಲ ಸರ್, ಇವಾಗ ಇಲ್ಲಿ ಪ್ರಾಜೆಕ್ಟ್ ಆಗಿದೆ ಅಂದ್ರೆ ಗೊತ್ತಿಲ್ಲ ಸರ್. ಇಲ್ಲಿ ವೆದರ್ ಇಲ್ಲಿ ಅಂದ್ರೆ RSK ಇದು ಮಾಡಲ್ಲ ಸರ್. ಆಯ್ತಮ್ಮ, ನಾವ್ ಹೇಳ್ತಿರೋದು ಈಗ ರೈತರು ತಗೊಂಡೋಗಿ ಸಪೋಸ್ ತಗೊಂಡು ಹೋಗ್ಬಿಟ್ಟಿದ್ರು, ಇಲ್ಲ ಸರ್. ಅಲ್ಲ ಒಂದ್ ನಿಮಿಷ, ತಗೊಂಡೋಗಿ ಹಾಕ್ಬಿಟ್ಟಿದ್ರು, ಆದ್ಮೇಲೆ ನಿಮ್ ಕೇಳಿದ್ರೆ ಕೊಡ್ತಿದ್ರ ನೀವು? ನೀವೇನಾರು ಅವ್ರಿಗೆ ಸಹಕಾರ ಮಾಡ್ತಿದ್ರಾ? ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರ ನಮ್ಮ ಹತ್ರ ಬಂದು ನೀವು? ಅಲ್ಲೇ ಹೇಳಿ, ಹೇಳ್ಬೇಕು, ಮಾತಾಡ್ಸಿದ್ರ ನೀವು? ಅಲ್ಲಮ್ಮ, ನಾನ್ ಒಬ್ಬ ಅಧಿಕಾರಿಯಾಗಿ ಮಾತ್ರ ಮಾತಾಡ್ತಿದ್ದೀನಿ ಅನ್ನಷ್ಟೇ. ಇಲ್ಲ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ. ಏನಮ್ಮ, ನಾನು ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ. ನಿಮಗೆ ರೈತರು ನಿಮಗೆ ಕೊಟ್ಟಿರೋದು ಏನಕ್ಕೆ? ಸೀಡ್ಸ್ ನಿಮ್ ಸರ್ಕಾರದ ಮುಖಾಂತರ ಕೊಡೋದೇನು ಕೊಟ್ಟಿದೆ ಸರ್ಕಾರ? ರೈತರಿಗೆ ಒಳ್ಳೆ ಕ್ವಾಲಿಟಿ ಸಿಗ್ಲಿ. ಪ್ರೈವೇಟ್ ಅಲ್ಲಿ ಯಾರೋ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ, ಏನೋ ಎಡವಟ್ಟಾಗ್ಬಿಡುತ್ತೆ, ಅದು ಆತರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ತಾನೇ ನಿಮಗೆ ಸರ್ಕಾರ ಕೊಟ್ಟಿರೋದು. ನೀವ್ ಯಾವ ತರ ಕೊಡ್ಬೇಕು ಸರ್ಕಾರಕ್ಕೆ? ಸರ್ಕಾರದಿಂದ ರೈತರಿಗೆ ಯಾವ ತರ ಕೊಡ್ಬೇಕು? ನೀವು ಪ್ರತಿಯೊಂದನ್ನು ಇನ್ಸ್ಪೆಕ್ಷನ್ ಮಾಡ್ಬೇಕು, ಪ್ರತಿಯೊಂದು ನೋಡ್ ಮಾಡ್ಬೇಕು. ನೀವು ಈ ತರ ಮಾಡಿದೀರಾ ನೀವು? ನೋಡಿ ಇಲ್ಲಿ ಹುಳ ನೋಡಿ, ಇದು ಸ್ವಲ್ಪ ಇದು ಹುಳ ನೋಡಿ, ಇದು ನೋಡಿ ಇಲ್ಲಿ ಇದೊಂದೇ ಚಿಲ್ಲಲ್ಲ, ನೋಡಿ ಇಲ್ಲಿ ನೋಡಿ ಹುಳ ನೋಡಿ. ಇದೆಲ್ಲ ಈ ತರ ಕೊಟ್ರೆ ನೀವು ರೈತರಿಗೆ ಸರ್ಕಾರದಿಂದ ನಿಮಗೆ ಪ್ರತಿಯೊಂದು ಸೌಲಭ್ಯನೂ ಕೊಟ್ಟು ಸರ್ಕಾರ ನಿಮಗೆ ಇದು ರೈತರಿಗೆ ಒಳ್ಳೇದ್ ಮಾಡಿ ಅಂತಾನೆ ತಾನೆ ಪ್ರೊಸೆಸಿಂಗ್ ಚೆನ್ನಾಗಿ ಮಾಡಿ ಕೊಡಿ. ಇಲ್ದವ್ರು ಅವ್ರಿಗೆ ಪಕ್ಕದ ಮನೆಯಲ್ಲಿ ಅವನು ಭತ್ತ ಬೆಳೆದಿರ್ತಾನೆ, ಅವನ ಹತ್ರ ತಗೊಂಡಾಗ ಹಾಕಿರ್ತಾನೆ. ಹಂಗಾರೆ ಇಲ್ಲ, ಏನ್ ನಿಮ್ ಪ್ರೊಸೆಸಿಂಗ್ ತೋರಿಸ್ತಿದ್ಯಲ್ಲ ಮೇಲೆ? ಅದನ್ನೇ ಅಮ್ಮ, ನಿಮ್ ಪ್ರೊಸೆಸಿಂಗ್ ಸರಿ ಇಲ್ಲ ಅಂದ್ಮೇಲೆ ತಾನೆ ಹುಳ ಆಗೋದು. ನಾನು ರೈತಾನೆ, ನಾನು ಒಬ್ಬ ರೈತ, ನಾನೊಂದು 25 ಎಕರೆ ಜಮೀನು ಐತೆ ನಂದು, ನಾನು ರೈತಾನೆ. ನಿಮ್ ಪ್ರೊಸೆಸಿಂಗ್ ಮಾಡಿದ್ರೆ ಇಷ್ಟು ಪ್ರಾಬ್ಲಮ್ ಆಗ್ತಿತ್ತಾ? ನೀವ್ ಹೇಳಿ ನನಗೆ. ಬೇರೆ ನಿಮ್ಮ ಹತ್ರ ನೀವು ಕಾಮೆಂಟ್ ಮಾಡಕ್ ಬಂದಿಲ್ಲ, ನಾನು ರಿಯಲ್ ಫ್ಯಾಕ್ಟ್ ಅಂತ ತಿಳ್ಕೊಳಕ್ ಬಂದಿದ್ದೀನಿ ಅಷ್ಟೇ. ನನಗೆ ಇದನ್ನ ರೈತರು ತಗೊಂಡೋಗಿದ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕಾಗಿತ್ತು? ನಾಳೆ ಏನಾರ ಬಂದಿಲ್ಲ ಅಂತೇಳಿ ರಸೀದಿ ತಗೊಂಡ್ಬಂದಿದ್ರೆ ನಮ್ಮ ಭತ್ತನೇ ಅಲ್ಲ ಅಂತಿದ್ರಿ ನೀವು. ನನಗೆ ಗೊತ್ತದು. ನಾನು ಒಬ್ಬ ಆಪ್ಕಾಮ್ಸ್ ಅಧ್ಯಕ್ಷ, ನಾನು ರೈತರ ಸಂಸ್ಥೆಯಲ್ಲಿ ಒಂದು ಅಧ್ಯಕ್ಷ. ನಾನು 15 ವರ್ಷದಿಂದ ಅಲ್ಲಿ ಇದ್ದೀನಿ. ನಾನು PLD ಬ್ಯಾಂಕ್ ಅಲ್ಲಿ ಇದ್ದೀನಿ, ಎಲ್ಲ ರೈತರ ಸಂಸ್ಥೆಯಲ್ಲಿ ಇದ್ದೀನಿ. ನಾನು ಅನೇಕ ಸಂಘ ಸಂಸ್ಥೆಗಳಲ್ಲಿ ಇದ್ದೀವಿ ನಾವು ರೈತರೇ. ಇದು ಈ ಪರಿಸ್ಥಿತಿ ಆದ್ರೆ ಏನ್ ಮಾಡ್ಬೇಕು ನೋಡಿ? ಎಷ್ಟೆಲ್ಲ ರಸೀದಿ ತಗೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಿಮ್ಮ ಆನ್ಸರ್ ಏನ್ ಹೇಳಿ? ನೀವು AD ಅವರು ಹೇಳ್ಬೇಕು, ನೋಡಪ್ಪ ಬಾರಪ್ಪ ನೀನ್ ಹೇಳ. ನಿನ್ನನ್ನ ಅಪಾಯಿಂಟ್ ಮಾಡಿದ ಸರ್ಕಾರ ಏನಕ್ಕೆ? ನೀನು ಅಗ್ರಿಕಲ್ಚರ್ ಓದಿದೀಯಾ, ನೀನು ಒಳ್ಳೇದಾಗ್ಲಿ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋದಕ್ಕೆ ತಾನೇ ನೀನು ಸರ್ಕಾರ ಇದು ಮಾಡಿರೋದು. ನೀನು ನೋಡ್ಬೇಕು ತಾನೆ, ನೀನು ಕೊಡ್ಬೇಕಾರೆ ಪ್ರೊಸೆಸಿಂಗ್ ಮಾಡ್ಬೇಕಾರೆ ನೋಡಿ ಎಲ್ಲ ಮಾಡಿ ಕೊಡ್ಬೇಕು ತಾನೆ ನೀನು. ಅಲ್ಲ ನೀನ್ ಹೇಳಪ್ಪ, ಪ್ರೊಸೆಸಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಚೀಲ ಕೊಡುವಾಗ ನೋಡ್ಬೇಕು ತಾನೆ. ಯಾಕೆ ಬಂದ್ ನೋಡಿಲ್ಲ ನೀನು? ಯಾಕೆ ನೋಡಿಲ್ಲ ಹೇಳಪ್ಪ ನೀನು? ನೋಡಿ ಅದಕ್ಕೆ ಸರ್. ಅದಕ್ಕೆ ಅಂತ ಹೇಳಿದ್ರೆ ಮತ್ತೆ ಬೇರೆ ತರ ಮಾತಾಡ್ತೀನಿ ನಾನು. ನೀನ್ ಕೊಟ್ಟಾದ್ಮೇಲೆ ಅದಕ್ಕೆ ಅನ್ಬಾರ್ದು. ಅದಕ್ಕಿಂತ ಮೊದಲೇ ರಸೀದಿ ಹಾಕತ್ತಿದ್ದ ಭತ್ತ ಸರಿ ಇಲ್ಲ, ಬೇರೆ ಕೊಡ್ತಿದ್ರೆ ಬರೋ ತನಕ ನಾನು ಕೊಡಲ್ಲ ಅಂತ ಹೇಳಿದ್ರೆ ನಿಮ್ ರಿಯಲಿ ಗ್ರೇಟ್. ನೋಡಿದೆ ಆ ಹೆಣ್ಮಕ್ಳು ಬೆಳಗ್ಗಿಂದ ಬಂದು ಈಗ ಹಾಲ್ ಕರಿಬೇಕಣ, ನಾನು ಹೋಗ್ಬೇಕು ಅಂತಿದ್ದೆ, ಬೆಳಗ್ಗಿಂದ ಕಾಯ್ತಾ ಇದ್ದೀನಿ. ಹಾಲ್ ಕರಿಬೇಕು, ನಾನು ಮನೇಲಿ ಯಾರಿಲ್ಲ ಅಂತ. ಏನ್ ಹೇಳ್ಬೇಕಪ್ಪ ಹೇಳಿ ನೋಡ, ನೀನೇ ಹೇಳು, ನಾವೇನ್ ಹೇಳಲ್ಲ. ನೀನು ಕೃಷಿ ಇಲಾಖೆಯಲ್ಲಿ ಓದಿ ಕೃಷಿ ಚೆನ್ನಾಗಿ ಇದ್ ಮಾಡಿದ್ದೆ ಅನ್ನೋದಕ್ಕೋಸ್ಕರ ನಿನಗೆ ಸಾಕಾರ ಮಾಡಿರೋದು. ಸುಮ್ನೆ ಮಾಡಿದ್ರ ನಿನಗೆ? ನಿಮಗೋಸ್ಕರಲ್ಲಮ್ಮ, ನೀನು ಅಗ್ರಿಕಲ್ಚರ್ ಅಲ್ಲಮ್ಮ, ಮತ್ತೆ ನೀನ್ ತಿಳ್ಕೋಬೇಕಲ್ಲಮ್ಮ, ನೀನ್ ಕೊಡ್ಬೇಕಲ್ಲ, ನೋಡ್ಬೇಕಲ್ಲಮ್ಮ ನೀನು. ಮಾತಾಡಿದ್ರೆ ರೈತರು ಮಾತಾಡೋದು ನಿಮ್ಮ ಹತ್ರ ಎಲ್ಲ ಏಕವಚನದಲ್ಲಿ ಮಾತಾಡೋದು. ಅವ್ನು ಯಾರು ಅವ್ನು ಬರ್ರಿ, ಅವ್ನು ಬರೋ ತನಕ ಇದ್ದೋಗಲ್ಲ ನಾವಿಲ್ಲಿ. ಬರಬೇಕು. ಇದ್ರ ಬಗ್ಗೆ ನೀವೇನ್ ನಿಮ್ ಮನ್ಸಿಗೆ ಹೇಳ್ಬಿಡಿ. ಈಗ ನಾನು ಕಳಿಸ್ತೀನಿ, ಎಲ್ಲಿ ಕಳಿಸ್ಬೇಕಂದ್ರೆ ಈಗ ಕಳಿಸ್ತೀನಿ. ಈಗ ರೀಪ್ಲೇಸ್ ಬಿಟ್ ಬೇರೆ ಹೇಳಮ್ಮ ನನಗೆ. ರೀಪ್ಲೇಸ್ ಬಿಟ್ ಬೇರೆ ಹೇಳ ನನಗೆ. ರೀಪ್ಲೇಸ್ ಆಗ್ತದೆ. ಅದೇನಿ ನಮ್ಮ ಮನೆ ಬಾಕಿ ತಂದು ಕೊಡ್ತೀನಿ ಬೇಕಾದ್ರೆ ನೀವು, ಅದ್ರಲ್ಲಿ ಏನಿಲ್ಲ.
ಈಗ ಇದಾಗಿರೋದಕ್ಕೆ ಏನು ಏನ್ ಕ್ರಮ ತಗೊಂತೀರಾ ನೀವು? ಯಾರ ಮೇಲೆ ಕ್ರಮ ತಗೊಂತೀರಾ? ಏನ್ ಮಾಡಿಸ್ತೀವಿ? ಕ್ರಮ ನನಗೆ ಅದೆಲ್ಲ ಮಾಡೋದಲ್ಲಮ್ಮ ನಾನು ಹೇಳ್ತಿರೋದು. ಇದಾಗಿರೋದಕ್ಕೆ ಯಾರ ಮೇಲೆ ಕ್ರಮ ತಗೊಂತೀರಾ ನೀವು? ನಿಮಗೇನ್ ಅಧಿಕಾರ ಏನಿದೆ? ನಾನೇ ಜವಾಬ್ದಾರಿ ಸರ್. ಹ. ನಾನೇ ಇವಾಗ ಏನೇನು ಅಲ್ವಾ? ನಿಮ್ಗೇನು ಮಾಡ್ತೀವಿ ನಾವು ಇಷ್ಟೊತ್ತಿಗೆ ಏನೇನೋ ಆಗೋಗೋದು. ನಾವೇನಂದ್ರೆ ಅವರೆಲ್ಲ ತುಂಬಾ ಇಲ್ಲ ಸರ್, ಅದೇ ಒಳ್ಳೆ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು. ಇವಾಗ ನನ್ನ ಜೊತೆ ಅದ್ರ ಹಿಂದೆನೇ ಅದಷ್ಟು ಆಗ್ತಿದ್ದೆ ಬರೋದು. ನಾವು ಯಾರು ಅವ್ನು ಕರ್ಸಿ ಅವ್ನು ಬರ್ಲಿ, ಅವ್ನು ಅಗೌರವ ಅವ್ನು ಮಾತಾಡಿಲ್ಲ ನಾವು ಇಷ್ಟ ತನಕ ಇರ್ತಿಲ್ಲ, ಅವ್ರಿಗೆ ಬೆಲೆ ಕೊಟ್ಟು ಹೋಗ್ಬಿಡ್ತಿದ್ವಿ ನಾವು. ಈ ಕೇಳಿ ಹೇಳಪ್ಪ, ಏನ್ ಹೇಳ್ತಾ ಹೇಳಪ್ಪ. ನಾನೇ ಜವಾಬ್ದಾರಿ, ಏನಾದ್ರು ನನಗೆ ಕಾಲ್ ಮಾಡಿ. ಇಲ್ಲ ಅವ್ರು ಬರ್ಬೇಕು ಮೇಡಮ್, ಅವ್ರು ಬರೋವರೆಗೂ ನಾವು ಹೋಗಲ್ಲ. ಅದಕ್ಕೋಸ್ಕರ ಅಣ್ಣಂಗೆ 3 ನಾನು ಗಂಟೆ 1 ಗಂಟೆ ಆಯ್ತು, ಎಷ್ಟು ಗಂಟೆ? 1:30 ಗಂಟೆ ಆಯ್ತು. ಅವ್ರು ಬರ್ಲೇಬೇಕು, ಅವ್ರು ಬರ್ಲೇಬೇಕು. ಅವ್ರು ಬರೋವರೆಗೂ ಹೋಗಲ್ಲ ನಾವು. ಬರ್ತಾ ಇದ್ದಾರೆ ಸರ್. ಬರ್ಲಿ ಬರ್ಲಿ ಬರ್ಲಿ. ಬರ್ಲಿ. ನಾನು ಬಂದ ಸರ್. ಇದಕ್ಕೆ ನೀವು ರೆಸ್ಪಾನ್ಸ್ ನೀವೇ ತಾನೆ? ಈಗ ಈಗ ತಗೊಂಡೋಗಿರಲ್ಲ, ಅದಕ್ಕೂ ಜವಾಬ್ದಾರಿ ನೀವೇನಾ? ಈಗ ತಗೊಂಡೋಗಿದ್ದಾರೆ ಸುಮಾರು ಚೀಲಗಳು, ಅದಕ್ಕೂ ಜವಾಬ್ದಾರಿ ಅದಕ್ಕೆ ತಗೊಂಡೋಗಿದ್ದಾರೆ. ಕುಂಬಳೆ ಮೇಲೆ ರೈತರು ತಗೊಂಡೋಗಿದ್ದಾರೆ. ಅಲ್ಲಣ್ಣ, ಈಗ ಅವ್ರು ವಾಪಸ್ ಬರೋದಕ್ಕೆ ಹೆಂಗೆ ಅದು? ಖರ್ಚು ಯಾರದು? ನಿಮ್ ಪ್ರೊಸೆಸಿಂಗ್ ಕರೆಕ್ಟ್ ಇದ್ರೆ ಆಗಲ್ಲ. ಹೆಂಗಮ್ಮ ಆಗತ್ತೆ? ನಿಮ್ ಪ್ರೊಸೆಸಿಂಗ್ ಕರೆಕ್ಟ್ ಇದ್ರೆ ಹೆಂಗಾಗತ್ತೆ ಹೇಳಮ್ಮ ನೋಡೋಣ ನೀನು. ಅಲ್ಲ, ಸರಿಪಡಿಸು, ಒಳ್ಳೇದು ರೈತರಿಗೆ. ನೀವು ಯಾಕೆಂದ್ರೆ ನಿಮ್ಮನ್ನ ಸರ್ಕಾರ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ತಗೊಂಡ್ಬಂದು ನಿಮ್ಮನ್ನ ನೇಮಿಸಿರೋದು, ಇದನ್ನೆಲ್ಲ ಸರಿ ಮಾಡಕ್ ತಾನೆ ನಿಮ್ಮನ್ನ ನಿಲ್ಸಿರೋದು ರೈತರನ್ನ. ಎಲ್ಲ ಜವಾಬ್ದಾರಿ ರೈತರು ಪರವಾಗಿದ್ದವ್ರೆ. ನಾವ್ ಯಾಕೆ ಬರ್ಬೇಕು? ನಾನು ಅವಾಗಲೇ ಹೇಳ್ದಿದ್ದಾನೆ, ಅಲ್ಲೇ ಎಲ್ಲರೂ ತಗೊಂಡು ಹೋಗೋರು ಅತ್ಲಾಗೆ, ಯಾವ್ದಾರು ಪಕ್ಕ ತೋಟದವ್ರು ಬಹಳ ಚೆನ್ನಾಗಿ ಬೆಳೆದಾನೆ ಅತ್ಲಾಗೆ ಅಂತೇಳಿ. ನಿಮ್ಮ ಹತ್ರ ನಾವ್ ಯಾಕೆ ಬರೋದು? ಬೆಳಗಿನ ಸಾಯಂಕಾಲ ಕಾಸು ಯಾಕೆ ತಗೊಂಡ್ಬರೋದು? ನಾನು ಜೋಳ ಹಾಕ್ತೀನಿ, ಅಲ್ಲಿ ಇಲ್ಲಿ ತರಲ್ಲ. ಇಲ್ಲ ನೀವು ಕೃಷಿ ಇಲಾಖೆಯಲ್ಲೇ ತರಬೇಕು. ಏನಾರು ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಕೇಳೋಣ ಅಂತ ಬಿಲ್ ಹಾಕ್ಸ್ಕೊಂಡು ಜೋಳ ತರಿಸ್ತೀನಿ ನಾನು. 10 ಎಕರೆ ಜೋಳ ಬೆಳಿತೀನಿ ನಾನು. ಏನಕ್ಕೆ ನೀನ್ ಯೋಚನೆ ಮಾಡಿ ಹೇಳಮ್ಮ, ನಾನು ಇದು ಬೇರೆ ಏನ್ ಹೇಳಲ್ಲ. ಅಲ್ಲ, ನೀವು ತೊಂದರೆ ಕೊಡ್ಬೇಕು. ನಿಮಗೆ ಕೊಟ್ಟಿರೋದು ಅಧಿಕಾರ ಕೊಟ್ಟಿರ್ತಾರೆ, ಅದನ್ನ ನೀನ ನಡೆಸ್ಬೇಕು. ನೀವು ನೋಡ್ಬೇಕು ಅದನ್ನ. ನಾವು ಡೈಲಿ ಗೋಡಾನಿಗೆ ಮಾಡ್ತಿರ್ತೀವಿ. ನೋಡಪ್ಪ, ಇದ್ರೊಳಗೆ ನಿಂದೆ ಬಹಳ ಪಾತ್ರ. ನೀನ್ ಅವ್ರು ಕೊಟ್ಟುಬಿಟ್ರು ಅಂತ ಹೇಳಿ ತಗೊಂಡ್ಬಂದು ನೀನ್ ಹಂಚ್ಬಿಟ್ರೆ ಹೆಂಗಯ್ಯ ನೀನು? ಅಣ್ಣನ ಮಾತಿಗೆ ಅಡ್ಡ ಬಂದ. ಬೆಳಿಗ್ಗೆ 100 ರೂಪಾಯಿ ಜಾಸ್ತಿ ಕೊಟ್ಟಿದ್ರೆ ಇಷ್ಟೊತ್ತು ನಮ್ಮ ಮನೆ ಕೆಲಸ ಆಗಿರೋದು, ಅದೆಲ್ಲ ಪೂರ್ತಿ ಕೆಲಸ ಆಗಿರೋದು. ಬೆಳಿಗ್ಗೆ 10 ಗಂಟೆಗೆ ಬಂದಿತ್ತು ನಾವು ಇಲ್ಲಿಗೆ, 1 ಗಂಟೆಗೆ ಮನೆಗೆ ಹೋಗ್ತಿತ್ತು. ತರಕಾರಿ ಹುಲ್ಲೆಲ್ಲ ತರ್ತಿತ್ತು, ಹಾಲೆಲ್ಲ ತರ್ತಿತ್ತು, ಹೆಣ್ಮಕ್ಳೆಲ್ಲ ಮುಗ್ದೋಗ್ರು ನಮ್ ಕೆಲಸ. ಇಷ್ಟೊತ್ತು ಎಷ್ಟು 6:30 ಆಯ್ತು, 4 ಗಂಟೆ ಆಯ್ತು, 6 ಗಂಟೆ ಆಯ್ತು. ಕ್ಷಮಿಸ್ಬಿಡಿ ಸರ್, ತಪ್ಪಾಗಿದೆ. ಅಂದ್ರೆ ನಾವು ಕ್ಷಮಿಸೋದಲ್ಲ, ನಾವು ಇಲ್ಲ ಸರ್, ಈ ತರ ನಾವು ಆಗ್ಬಾರ್ದು ಅಂತ ನಿಮಗೆ ಹೇಳ್ತಾ ಇದೀವಿ ಅಷ್ಟೇ. ಕ್ಷಮೆನೂ ಕೇಳೋದ್ ಬೇಡ, ಟೆನ್ಷನ್ ಆಗೋದ್ ಬೇಡ. ಕೂಲಾಗೆ ಇರ್ರಿ, ನಮ್ದೇನ್ ಅಭ್ಯಂತರ ಇಲ್ಲ. ನಿಮಗೆ ತೊಂದರೆ ಕೊಡ್ಬೇಕು ಅಂತ ಬಂದಾಗ ನಮಗೆ ತೊಂದರೆ ಆಗಿರೋದು ನಿಮ್ಮ ಹತ್ರ ಕೇಳಕ್ ಬಂದಿದೀವಿ ಅಷ್ಟೇ. ಅದೇ ಸರ್. ನಮಗೆ ಏನಮ್ಮ, ನಮಗೆ ತೊಂದರೆ ಆಗೋದ್ರಿಂದ ನಿಮಗೆ ಕೇಳಕ್ ಬಂದಿದೀವಿ ಅಷ್ಟೇ. ನಾವು ಆಗ್ಬಾರ್ದು ಅನ್ನೋದು. ನೋಡೇ ಕಳಿಸ್ತೀವಿ ಸರ್. ನಾನು ಒಬ್ಬ ರೈತ ಆಗಿರೋದ್ರಿಂದ ನಾನ್ಯಾರೋ ಬೇರೆ ಆಗಿದ್ರೆ ಹೌದಪ್ಪ ಅಂತಿದ್ದೆ ನಾನು. ಮತ್ತೆ ಅವ್ರಿಗೆ ಫೋನ್ ಮಾಡಿ ಅವ್ರು ಬಂದ್ವಿ. ಅವ್ರಿಗೆ ಕರ್ಸಿ. ಅವಾಗಲೇ 3 ಗಂಟೆ ಎಮರ್ಜೆನ್ಸಿ ಅಂತ ಬರ್ತಾರೆ.